ಎಲ್ಲಿ ಹೋಗುದಿದ್ರು ಇವನ್ ತಪ್ಪಂಗಲ್ಲ ನನಗೆ. ಕೆಲಸ ಮಾಡಿ 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 ಹಾಕ್ಬೇಕು. ಇದೇನು ಹೋರಿ ಬಿಟ್ಟು ಹೊಡಿಬೇಕ ಏನ ಇದನ್ನು? ಏನು ಮಾಡಲಿ ಬೇಡವಾ, ಯಾಕೆ ಸಾಯ್ಕಾನಿಗೆ ಮಾರ್ಬೇಕು? ಬೇಡ, ಎಷ್ಟಾದರೂ ಗೋಮಾತಿ. ನಾವು ಅದನ್ನು ಮಾರಿದ್ರೆ ದೇವ್ರ ಶಂಸ್ಯಾನ? ಬೇಡ 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 ತಂದ್ರೆ ಬಿಟ್ಟು ಹೊಡಿದು ಸುಖ. ಬೇಡಪ್ಪ, ಮಾರಲ್ಲ. ಇದ್ರ ರೊಕ್ಕ ತಿಂದು ಜೀರ್ಣ ಆಗೋದು ಉಂಟನ? ಇದ್ರ ರೊಕ್ಕ ತಿಂದು ನಾವು ದವಾಖಾನಿಗೆ ಇಡೋದಷ್ಟೇ, ಮತ್ತೇನೂ ಇಲ್ಲ. ಅಯ್ಯ ಯಾಕ ಇನ್ನೂ ತಯಾರಾಗಿಲ್ಲ? ಹೋಗುದು ಎಷ್ಟೊತ್ತಿಗೆ? ವಾ, ನೀನು ರೆಡಿ ಆಗಿಲ್ಲಲ್ಲೇ ನಾನು ಕೇಳ್ತಿ? ನಾ ರೆಡಿ ಆಗಿ ನೋಡಿಲ್ಲ. 3 ಎಳೆ ಸರ ಹಾಕ್ಕೊಂಡು, ಬಳಿ ಹಾಕ್ಕೊಂಡು, ಹೊಸ ಸೀರೆ ಉಟ್ಟಿ ಎಲ್ಲ ತಯಾರಾಗಿನವ. ನೀನೇ ಇನ್ನೂ ತಯಾರಾಗಿಲ್ಲ. ಅಯ್ಯೋ 5 ನಿಮಿಷ ಎಟತ್ತು ಜಳಕ ಮಾಡೋದು ಸೀರೆ ಉಟ್ಕೊಳ್ಳೋದು ನನಗೆ ಭಾಳತ್ತನ. ಹೇಳಿ ನೋಡೋಣ. ಅಲ್ಲ, ಈ ಸರ ಬಾರಿ ಇತ್ತಲ್ಲ, ಯಾವಾಗ ತೊಗೊಂಡಿದ್ದನ? ತೊಗೊಂಡಿದ್ದಂದ್ರೆ ಏನು ಮಾರಿಗಿದಂತ ಮಾಡಿ? ಯವ್ವ ತಾಯಿ, ಬಂಗಾರದ್ದು. ಯವ್ವ ಬಂಗಾರದ್ದು ಮೊನ್ನೆ ನನ್ನ ಗಂಡ ಮಾಡಿಸ್ಕೊಟ್ಟಾನ, ಗೊತ್ತನ? ಅಯ್ಯೋ ತಾಯಿ, ಮಾರ್ಗಿದ ಕಣಕ್ಕಾತ ನಿನಗೆ? ಅಯ್ಯೋ ನನಗೇನು ಗೊತ್ತೇವ, ಈಗಿನ ಬಂಗಾರ ರೇಟಿಗೆ ಯಾರು ಬಂಗಾರದ ಅಂಗಡಿ ಬಾಗ್ಲಾಗ ಕಾಲಿಡಕ್ಕಾದಿತ್ತನು? ಅದಕ್ಕೆ ನಾ ಏನು ಅನ್ಕೊಂಡು ಹಂಗಾರ ಇರಕ್ಕಿಲ್ಲ ಬಿಡ ಪಾಸಿದಂತ ಮಾಡಿದ್ದೆ. ಆದರೂ ಎಷ್ಟು ಮುಡ್ತು? ಎಷ್ಟು ತೊಲಿ ಐತಿ? ಯವ್ವ 3 ತೊಲಿ ಐತಿ. 3 ತೊಲಿ ಐತಿ. 1,35,000 ರೂಪಾಯಿ ಇತ್ತು ಇದನ್ನು ಮಾಡಿಸ್ದಾಗ, ಗೊತ್ತನ? ಇಡೇ ನಮ್ಮ ಓಣಿ ಮಂದಿಗೆ ತೋರ್ಸೇನಿ. ಈ ಕಡೆ ಬರೋಕೆ ಆಗಿಲ್ಲ ಅಷ್ಟೇ. ಹೌದಾ? ಆ ಕಡೆ ಓಣೆ ತೋರ್ಸಕ್ಕೆ ಹೋದಿಗಿದಿ. ಆ ಕಡೆ ಮೊದಲ ಕಡ್ರು ಜಾಸ್ತಿ. ನೀ ತೋರಿಸಿ ಇಟ್ಟು ಹೇಳ್ಬಿಟ್ಟು ರಾತ್ರಿ ಬಂದು ನೀನು ಕುತ್ತಿಗೆ ಕರ 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 ಅಂತೇಳಿ ಹೀರಿಕಾಯಿ ಹೋದಂಗೆ ಹೋದು ಏನು ನೀನು ಮತ್ತೆ ಮಾರಿ ಕೆತ್ತೋಂಗ ಪರ 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 ಅಂತ ಹೊಡೆದು ಅದನ್ನು ಕದ್ಕೊಂಡು ಕರ್ ನೋಡಿ. ಏನು ಮಾಡ್ತಿ? ಆ ಕಡೆ ಮಾತ್ರ ತೋರ್ಸಕ್ಕೆ ಹೋಗಬೇಡ. ಆದರೂ ಪುಣ್ಯ ಮಾಡಿ ಬಿಡವ, ನಿನ್ನ ಗಂಡ ನೋಡಿದೇನು ಇಂಥವೆಲ್ಲ ಮಾಡಿಸ್ಕೊಡ್ತಾನೆ. ನನ್ನ ಮಗನೂ ಐತಿ, ನನ್ನ ಗಂಡನೂ ಐತಿ. ಯಾವ ಬಾಯಾಗನ ರೊಟ್ಟಿ ತುಂಬಲಿ, ಇದು ಆಕಳ ಸಗಣಿ ತುಂಬಲಿ, ಏನು ಮಾಡಿಸ್ಕೊಡ್ತಾವ ಯವ್ವ ಎಲ್ಲ. ಇವ ನನ್ನ ಬಾಡ್ಯ ನನ್ನ ಮಗ ಅದನ್ನಲ್ಲ, ಸೊಸಿ ಅದಳಲ್ಲ, ಎಲ್ಲ ಕಳುಲೆ ತವ್ರ ಮನೆ ಹೆಸರು ಮಾಡಿಸ್ಕೊಂಡು ಬಂದು ಹಾಕೊಂತಾಳ. ನನಗೆ ಗೊತ್ತ ಎಲ್ಲ ನನ್ನ ಮಗನ ಕೊಡಿಸಿರ್ತಾನ. ಅವು ತವ್ರ ಮನೆ ಬಿಕ್ಕಿ ಬೇಡ್ತಾವ, ಒಂದಳತಿ ತಿರ್ಕೊಂಡು ತಿಂತಾವು. ಅವೇನು ಕೊಡಿಸ್ತಾವ ಈಕಿಗೆ? ಅವೇನು ಕೊಡಿಸಲ್ಲ. ಈ ಬಾಡ್ಯನ ಕೊಡಿಸಿ ಅವ್ರ ತವ್ರ ಮನೆ ಹೆಸರು ಮಾಡ್ತಾನ, ಗೊತ್ತನ? ನಂಗೆಲ್ಲ ಗೊತ್ತಕತಿ. ಆದ್ರೆ ಏನು ಮಾಡ್ತಿ ಹೇಳು? ಬಾಯಿಗೆ ಬಂದಂಗೆ ನಾನು ಬೇದಿರ್ತೀನಿ. ಆದರೂ ಅವ್ರ ತವ್ರ ಮನೆಗೆ ಕೊಟ್ಟಿದ್ದ ಅಂತಾಳಕಿ. ಮತ್ತು ಅಂದಮೇಲೆ ಏನು ಮಾಡೋಕ್ಕಾಕತಿ? ಸುಮ್ಮನೆ ಇರ್ಬೇಕಾಕತಿ. ಅಯ್ಯೋ ದೇವ್ರೆ, ನನ್ನ ಗಂಡ ಮಾಡಿಸಿದ್ದಲ್ಲ ಯವ್ವ. ನನ್ನ ಗಂಡ ಮಾಡಿಸಿದ್ದಂದ್ರೆ ಅರ್ಧ ರೊಕ್ಕ ನಾನು ಅಲ್ಲಿ ಇಲ್ಲಿ ದುಡಿದು ಇಟ್ಕೊಂಡಿದ್ ರೊಕ್ಕ, ಇನ್ನು ಅರ್ಧ ಸಂಘದ ತಕ್ಷಣ ತಿಂಗಳ ಕಟ್ಟಿ ಮುಟ್ಸಿದ್ರಾತಂತೇಳಿ ಅಯ್ಯೋ ಅದು ಕೂಡ್ಸಿಟ್ಟು ಮಾಡಿಸ್ದಂಗೆ ಆತ್ ತಗೋ. ಸರೋಜಿ ಬಂದ್ಲು, ಸರೋಜಿ. ಕೇಳಂತಡಿ. ಸರೋಜಿ ಪಾಡು ನಾಯಿ ಪಾಡಾಗೈತಿ. ಈಗ ಇಬ್ರು ಪಿಸ್ರಾರಿಲ್ಲೇ ನಿಂತಾರ, ಮಾತಾಡ್ಲಂಗೆ ಹೋಗ್ಬೇಕು ಸುಮ್ಮನೆ. ಸರೋಜಕ್ಕ, ಅಯ್ಯೋ ಕರ್ಕಣ್ಣಾಗ ಮುಳುಬಡಿಲಿ. ರೇಣಕ, ಜಯಕ ಏನಿದೆ? ಜಯಕ ಬಾರಿ ತಯಾರಾಗಿಯಲ್ಲ. ಅಯ್ಯ ನಿಂಗೆ ಗೊತ್ತಿಲ್ಲನ? ಈಗ ನಾವು ಇದಕ್ಕೆ ಹೊಂಟೇವ, ಅದೇನದು ಸೀಮಂತ ಕಾರ್ಯಕ್ಕೆ ಹೊಂಟೇವಿ. ಅಯ್ಯೋ ಎಲ್ಲರೂ ಹೋಗ್ಯಾರ, ನಿಂಗೆ ಗೊತ್ತಿಲ್ಲ? ಸೀಮಂತ ಕಾರ್ಯನ ಯಾರ್ದಂತ ಕೇಳ್ತಿಯಲ್ಲ? ಗಿರ್ಜಿ ಮಗಳದ ಮಧುರಂದ. ಭಾರಿ ಜೋರ್ದಾರ್ ಮಾಡ್ಯಾರಪ್ಪ, ನೋಡ ಆಕಾರಿಲ್ಲ. ಅಯ್ಯೋ ನಿನ್ನೆ ಲಗ್ನ ಪತ್ರಿಕೆ, ಅದೇ ಲಗ್ನ ಪತ್ರಿಕೆ ಅಂತ ನೋಡ. ಈ ಶ್ರೀಮಂತ ಕಾರ್ಯಕ್ಕೆ ಕಾರ್ಡ್ ಚಾಪ್ಸ್ಯಾರ, ಗೊತ್ತನ? ಆ ಕಾರ್ಡ್ನ್ಯಾಗ ಇದ್ರದ್ದು ಛತ್ರದ್ದು ದೊಡ್ಡ ಫೋಟೋನ ಹಾಕ್ಸ್ಯಾರ. ಕಾರ್ಡ್ ತರಲಿಲ್ಲ ನೋಡಿ, ನಿಂಗೆ ತೋರಿಸ್ತಿದ್ದೆ. ಅದ್ರಾಗ ನೋಡ್ದಾಗ ಗೊತ್ತಾಯ್ತು ನನಗೆ, ಒಬ್ಬ ಜೋರ್ದಾರ್ ಮಾಡ್ಯಾರ ಬಿಡಿ ಇವ್ರು ಅಂತೇಳಿ. ಅಯ್ಯೋ ದೇವ್ರೆ, ಹೌದಾ? ನಾ ಒಳ್ಳೆ ಈ ಕಡೆ ಆಚೆ ಬಂದೆ. ಈ ಬೆಂಡ್ಲರ್ ಏನಾರ ಸಿಕ್ತತೆ ಅನ್ನಕಂತ ಕಾಯ್ತಿರ್ತಾರೆ. ಇನ್ನು ಚಲೋ ಆತ ಬಿಡು, ಓಲತ್ತ. ಯಾಕಾರ ಬಂದೇವ ಈ ಕಡೆ? ಅಲ್ಲ ಹಾಡಿಬಿಟ್ಟಿನು, ನಮಗೊಂದು ಮಾತು ಹೇಳಿಲ್ಲ. ಇಲ್ಲಿ ಬಿಡವ, ನನ್ಗೇನು ಹೇಳಿಲ್ಲ ಹಂಗಾರ. ಅಯ್ಯ ನೋಡಿಲ್ಲ, ಎಲ್ಲ ಮನೆ ಬಾಗ್ಲ ಹಾಕಿರೋದು ಓಸ್ರು ಹೋಗ್ಯಾರ, ಗೊತ್ತನ? ಹಂಗಾರ ಇಡೇ ಊರೇ ಕರ್ದಾಳ. ಇಡೇ ಊರೇ ಕರ್ದಾಳ. ಭಾರಿ ಜೋದಾರ್ ಮಾಡ್ಯಾಳ. ಅಲ್ಲ, ಮಗಳು ಡಾಕ್ಟ್ರು, ಮಗನೂ ಡಾಕ್ಟ್ರು. ಮಗ ಅಂತ ನಾನು ನೋಡ, ಹಳ್ಯಾನೂ ಡಾಕ್ಟ್ರು. ಲಕ್ಷಗಟ್ಲೆ ಪಗಾರ ತಗೋತಾರೆ. ಇದೇನು ದೊಡ್ಡ ವಿಚಾರನ ಅವ್ರಿಗೆ? ಹೇಳಿ ನೋಡೋಣ. ಏನು ದೊಡ್ಡ ವಿಚಾರ ಅಲ್ಲ. ಅಲ್ಲ ಅಂದಾಗ ನಿನ್ನ ಸೊಸಿಗೆ ಅವತ್ತು ಕೋರ್ಟ್ನಾಗ ಏನೋ 12 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಆಗಿತ್ತಂತಲ್ಲ, ಕೊಟ್ರಿ? ಎಲ್ಲ ಹಾಡಿಬಿಟ್ಟು. ಕೊಟ್ರಿ 5 ಕೊಟ್ಟೇವಿ, ಇನ್ನೊಂದಿಟ್ಟು ಕೊಡ್ತೇವೆ. ಅದೇನು ದೊಡ್ಡಾಗದ, ಕೊಡ್ತೇವೆ. ಕೊಟ್ಬಿಡ್ರಿ. ಮತ್ತೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಾಳಕಿ ವಾಪಸ್. ಅವರು ಕೋರ್ಟ್ನಾಗ ಹೇಳಿರ್ತಾರಲ್ಲ ತಾರೀಕ, ಅದ್ರೊಳಗೆ ಕೊಟ್ಬಿಡ್ಬೇಕಂತ. ನಮಗೆ ಗೊತ್ತೈತಿ. ನೀ ಹೇಳಿದ್ ನಾ ಕೊಡ್ತೇನೆ, ನನಗೆಲ್ಲ ಗೊತ್ತೈತವ ಅಂದಂಗೆ. ಸರೋಜಕ್ಕ, ಏನು ಹೊಡಿಬಿಟ್ಟಾರ ಕೂಡಿದ್ರು? ಯವ್ವೋ ನಿನ್ನ ಮಗ್ಗ ಕಣ್ಣೆ ನೋಡಿದ್ದು ಏನಾಗ್ತದ? ಹುಡುಗಿ ಅಷ್ಟೇನು ಹೇಳ್ಕೊಳಂಗೆ ಇದ್ದಿದ್ದಿಲ್ಲ, ನಂಗೆ ಮನ್ಸಿಗೆ ಬರಲಿಲ್ಲ. ಬೇರೆ ನೋಡಾಕತ್ತೇವಿ. ಏನು ನಮ್ಮ ಕಡೆ ಒಂದೈತಿ, ಮಾಡ್ಕೋತೀರನ್ನ ಸೊಸಿ? ಸರಿ. ಏನು ಓದಿತ್ತು ಹುಡುಗಿ? ಎಷ್ಟನೇ ವಯಸ್ಸೆಷ್ಟು? ಎಲ್ಲೇ? ಅಯ್ಯೋ ನಮ್ಮ ಕಾಕನ ಮಗಳು ಪಾಪ, ಮದುವೆ ಆಗಿ ವರ್ಷಕ್ಕೆ ಎಲ್ಲ ಆಗಬಾರ್ದೆಲ್ಲ ಆಗಿ ಹೋತು ಪಾಪ. ಮನ್ಯಾಗ ಕುಂತತ್ತೀಗ ಕಳ್ಕೊಂಡು. ಹಾಗಾಗಿ ಮಾಡ್ಕೋತೀರನ? ಅಯ್ಯೋ ದೇವ್ರೆ, ಬೇಡವ ಅಂಥದ್ದೇನು ನನ್ನ ಮಗಗೆ ತರೋ ಅವಶ್ಯಕತೆ ಐತಿ? ನನ್ನ ಮಗಗೆ ಬೇಕಂತ ಹುಡುಗಿ ಸಿಗ್ತಾಳ, ಸುಮ್ಮನಿರ. ಬೇಷದಿ ಬಿಡು ನೀನು. ಗಂಡಿಲ್ದಾರನ ಗಂಡು ಬಿಟ್ಟಾರನ ಬೇಷದಿ ಹೇಳಿ ನೀನು. ಯಾವಕಿನ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಜಂಬಕ್ಕೆ ಏನು ಕಮ್ಮಿ ಇಲ್ಲ ಅಂದಂಗೆ. ಇದೇನಾ ರೇಣಕ್ಕ? ಮಾಯನ ನಿನ್ನ ಸುಗ್ಗಿ ಮುಗ್ಯಾಕೆ ಬಂದಿದ್ದು ಮಾವಿನಕಾಯಿಗೆ ನೀವು? ಅಯ್ಯೋ ಈ ಗಿಡ ಒಂದು ತಡ ಆಗಿ ಕಾಯ್ಬಿಟ್ಟಿದ್ದು. ಗೊತ್ತನ? ಅದು ಅಲ್ಲದೆ ಏನು ಮಾಡ್ತಿ, ಈ ಓಣ್ಯಾಗ ಹುಡುಗರು ಕಾಯಿ ಅಷ್ಟೊತ್ತಿಗೆ ಸಾಕಾಗತ್ತೆ. ಹಗಲಿ ಅನ್ನಂಗೆ 12 ಅನ್ನಂಗೆಲ್ಲ, ರಾತ್ರಿ ಅನ್ನಂಗೆಲ್ಲ ಜೋತ್ ಬಿದ್ದಿರ್ತಾವ ಒಂದವತ್ತಿ. ಅಯ್ಯವ್ವ
ಬಿಡು ಹೋಲ್ ತಡಾಕತಿ ನಾ ಪಟ್ಟನ ತಯಾರಾಕೊಂಬರ್ತೀನಿ. ಏನೇನು ಅಡುಗೆ ಮಾಡ್ಸ್ಯಾರ ಏನೋ ಯಾರಿಗೆ ಗೊತ್ತು. ಪಟ್ಟನ ತಯಾರಾಗಿ ಬರ್ತಾನೆ ತಡಿ. ಪಾಪ ಆ ಮಧುರಾಗಿ ಇವ್ ಅನ್ಯಾಯ ಮಾಡಿದ, ಇವ್ ಇನ್ನ ಬೇಕು ಮಾಡಿದ್ಲು ಅಟ್ಟೆ. ಯಪ್ಪ ದೇವ್ರೆ, ಯಾಕ ಏನೋ ಗೊತ್ತಿಲ್ಲಲ್ಲ, ಕೈ ಕಾಲು ಹರ್ತ ಅಂದ್ರೆ ಹರ್ತ. ಅಯ್ಯೋ ದೇವ್ರೇ, ಎಂಥ ಮೊಣಕಾಲು ನೋವು ಅಂತಿ, ನಿಂತಲ್ಲೇ ಕುಸ್ತು ಬೀಳಂಗಾಕತ್ ನೋಡಪ್ಪ ಒಂದು ಅಳತಿ. ಮೊಣಕಾಲೆಲ್ಲ ನೋವು, ಭಾಳ ನೋವುಲ. ಒಂಚೂರು ದವಾಖಾನಿಗೆ ಹೋಗಿ ಬರ್ಬೇಕಾಗಿತ್ತ ಏನಪ್ಪ. ಯಾಕೋ ಆಮೇಲೆ ಕಣ್ಣೆಲ್ಲ ಮಂಜು ಮಂಜು, ಮೈಕೈಯ ಶಕ್ತಿ ಇಲ್ದಂಗೆ, ಯಾಕೆ ಗಂಟ್ಲೊಂದು ಕೆರ್ಸಾಕತ್ತೈತಿ. ಏನು ಜ್ವರ್ಗಿರ ಬರ್ತತೋ ಏನು ಸುಡುಗಾಡತ್ತಾಗ, ಸಮಾಧಾನನ ಆಗೋಲ್ದಪ್ಪ ನನಗೆ. ಹೌದನ್ ಬಿ, ಯಾವಾಗಿಂದ ಹಂಗ ಆಗತೈತಿವ? ಅಯ್ಯಪ್ಪ ದೇವ್ರೆ, ನಿನ್ನೆಯಿಂದ ಆಗಕತ್ತೈತಿ ನೋಡಪ್ಪ. ದಮ್ಮು ಅಂದ್ರೆ ದಮ್ಮು, ಉಸುಲ್ ಬಿಡಂಗೆ ಆಗ್ತೈತಿ. ಹೌದನ್ ಬಿ, ತಡಿಬೇವ ಬಿಡೋದ್ ಬಿಟ್ಟು ನಾಳೆ ದವಾಖಾನಿಗೆ ಹೋಗಿ, ನಾಳೆ ಹೊತ್ತಕತ್ ಮತ್ತೆ ಇವತ್ತು ಹೋಗಿ ಬಂದ್ಬಿಡ ನಡೆಯವ. ಹೋಗೊಂದು ಯಾವ್ದಾರ ಬೇರೆ ಪತ್ಲ ಉಟ್ಕೋತೀನ? ದೇವ್ರೆ, ಇದೇ ಪತ್ಲೆ ಇರ್ಲಪ್ಪ. ಅಲ್ಲ ಶಿವಲಿಂಗ ಅದ ನನಗೆ ಬಸ್ಸಿಗೆ ಹತ್ತಿ ಇಳ್ಯಾಕ ಆಗಲ್ಲಪ್ಪ. ಶಿವಲಿಂಗ ಇದ್ರೆ ಒಂಚೂರು ನೋಡು, ಒಂದು ಫೋನರ ಹಚ್ಚು, ಬಂದು ಒಂಚೂರು ಕಾರ್ನಾಗ ಕರ್ಕೊಂಡು ಹೋಗೋಣ. ಏನ ಏನ್ ಮಾಡ್ತಾನಂಬಿ ಅವ, ಏನು ಅಲ್ಲೇ ಅದಾನೋ ಇಲ್ಲದಾನೋ ಗೊತ್ತಿಲ್ಲ. ತಡಿ ಒಂದು ಫೋನ್ ಹಚ್ತೀನಿ. ಎಲ್ಲರೂ ಒಂಥರಾನೇ ಇವ್ರದ್ದು ನೋಡಿ, ಇಡೀ ಊರ್ ಮಂದಿ ಕರ್ದಾಳ, ನಮ್ಮನ್ನು ಕರೆದಿಲ್ಲ. ಇರ್ಲಿ ಇರ್ಲಿ, ಯಾವ್ಯಾವ ಹೊಕ್ಕೊಳ್ಳಾಕ ನಮ್ಗೇನಾಗಬೇಕಾಗೈತಿ? ಬೆಂಕಿ ಬೀಳಾಕತ್ತಾಗ ಮಾಡ ಆಯಾರು ಉಳಿತು. ಅಷ್ಟೇ. ಅವ್ರು ಕರೀಲಿಲ್ಲ ಅಂದ್ರೆ ನಮ್ಗೇನು ಯಾರು ಕರಿಯೋರು ದಿಕ್ಕಿಲ್ಲ ನಮ್ಗೆ. ಕಳ್ಳು ಬಳ್ಳಿ ಏನು ಹೇಳಾಕ ಹೆಸರಿಗೊಂದೊಂದು ಅದಾವು. ಈಕಿ ಕರೆದ್ರೆ ಏನು ಆಗ್ಬೇಕಾಗಿಲ್ಲ. ಹೋಲ್ಬಿಡ ಹಾಳಾಗಿ ಈಕಿದ್ ನೋಡಿ ನಾನು ಮತ್ತೊಟ್ಟು ಹೊಟ್ಟೆ ಉರ್ಕೊಳ್ಳೋದಾರ ತಪ್ತು. ಯಾರಿಗ್ಲೇ ಏನಾತ ಎದಕ್ಕ? ಅಯ್ಯೋ ಅಯ್ಯೋ ದೇವ್ರೆ, ಹೊರಗಿಂದ ಬರ್ತಾನ ರಾವ್ ಎಬ್ಸ್ಕೊಂಡ ಬರಾಕತಿಯಲ್ಲ, ಏನಾತ? ಏನಾತ? ಆತ ಆಗಬಾರ್ದೆ ಆತ. ಈ ಕೆದಳಲಿಕ್ಕೆ ಊರು ಬಿಡಾಡಿ ಗಿರ್ಜಿ. ಅಯ್ಯೋ ಅಯ್ಯೋ ಅಯ್ಯೋಯ್ಯೋ, ಏನು ಸೊಕ್ಕು ಏನ್ ತಾನ. ಅಯ್ಯೋ ಹಡಿಬಿಟ್ಟಿಗೆ. ಅಲ್ಲ, ಇಡೇ ಊರ್ ಮಂದಿನ ಕರ್ದಾಳ್ರಿ, ಇಡೇ ಊರ್ ಮಂದಿನ ಕರ್ದಾಳ, ಆದ್ರೆ ನಮ್ಮನ್ನು ಕರ್ದಿಲ್ಲ. ಎದಕ್ ಕರ್ದಿಲ್ಲ ಮರಯ್ಯ? ಏನ್ ಹೇಳ್ತೀಯನ? ಪೂರನಾರ ಹೇಳೋದಿಲ್ಲ, ಅರ್ಧ 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 ಮಾಡಿ ನುಂಗ್ತೀವಿ ಒಂದಳತಿ. ಇನ್ನದಕ್ರಿ ಕುಬಸ ಮಗಳು ಕುಬ್ಸ ಮಾಡಕತ್ತಾಳ. ಶಾಂತವ್ ಹೋಗ್ಯಾಳ, ಕುಡ್ಕೊಂತ ಹೋಗ್ಯಾಳ. ಅಲ್ಲ, ನಮ್ಮ ಅಣ್ಣನ ಮನೆಯವ್ರನ್ನ ಕರ್ದಿಲ್ಲ, ನಾನು ಯಾಕೆ ಹೋಗ್ಬೇಕು ಅನ್ನೋ ನಂಜ್ ಏನಾರ ಐತೆ ನೋಡಕಿಗೆ. ಬಾಯಿ ಮುಸ್ತಿ ಆಕ್ಯಾಕ ಬಿಡ್ಬೇಕು ಹೋಗುದ? ಅವ್ರವ್ರು ಗೆಳತ್ಯಾರ, ಜೀವದ ಗೆಳತ್ಯಾರ, ಅವ್ರವ್ರು ಹೋಗ್ತಾರ ಬರ್ತಾರ, ಅದನ್ನೇ ನೀ ಗೆಳತಿ. ನಾ ಕಾಣದ್ ಜೀವದ ಗೆಳತ್ಯಾರ ಬಿಡು. ಹೋಲ್ ಹಾಳಾಗಿ ಹೋಲತ್ತಕ್ಕ ಅವ, ನಂಗೆ ಕೆಲ್ಸ ಸಿಕ್ತ. ಹೌದಾ? ಅಯ್ಯೋ ನನ್ನ ಮಗ, ಎಷ್ಟಂತಪ್ಪ ಪಗಾರ? 15,000 ಕೊಡ್ತಾರ. 15,000ನ? ಆಗ್ಲಿ ಬಿಡು, ಮನಿ ಖರ್ಚನ ಹೆಂಗಾರ ಮಾಡಿ ನಾ ನೋಡ್ಕೊತೇನೆ. ನೀ ದುಡ್ದಿದ್ದೆಲ್ಲ ತಂದು ನನ್ನ ಕೈ ಚಂದ ಕೊಟ್ಬಿಡು, ತೆಗೆದಿಟ್ಟು ಬಿಡ್ತೇನೆ. ಏನು? ಆಯ್ತವ. ಅವ ಒಂದ್ ಫೋನ್ ಹಚ್ಚವ. ಯಾರಿಗ್ಲಾ? ಯಾಪೆ ನೀ ಮೊದಲು ಫೋನ್ ಹಚ್ಚಪ್ಪ. ಹಾ ಹಚ್ತನ್ರಿ. ಫೋನ್ ಒಳಗೈತೆ ಏನ? ನನ್ ಫೋನ್ ತೊಗೊಂಬಂದ್ ಕೊಡಿಲ್ಲ, ಒಂದು ಫೋನ್ ಹಚ್ಬೇಕ. ತಡ್ರಿ, ಅವ ಯಾರಿಗೆ ಫೋನ್ ಹಚ್ಚನಾಕತ್ತಾನ? ಯಾರಿಗೆ ಫೋನ್ ಹಚ್ಬೇಕಲ್ಲ ಹೇಳಾರ ಹೇಳು. ಅದು ಅವ ಅದೇವಾ, ಹುಡುಗಿ ಮನೆಯವ್ರಿಗೆ ಏನಾತು ಎತ್ತ, ಯಾರ ನೋಡಕ್ ಬರ್ತಾರ ನಿಂದ್ರಲ್ಲ, ಅವ್ರೇನು ಒಪ್ಕೊಂಡ್ರ ಏನು ಎತ್ತ ಅಂತೇಳಿ. ಏನ? ನಾನು ಅವ್ರಿಗೆ ಫೋನ್ ಹಚ್ಬೇಕಾ? ತಲಿ ಬರಬರಿ ಐತ್ಯಾ ನಿನಗ? ಅಯ್ಯೋ ದೇವ್ರಿ, ಅಲ್ಲಲ್ಲ, ಅವ್ರು ಅಷ್ಟು ಮನಿ ಬಾಕ್ಲಕ್ಕೆ ಹೋದ್ರೆ ಯಾವನ ನೋಡಕ್ ಬರ್ತಾನ, ಯಾವ್ಯಾಕೆ ಬರ್ತಾಳ ಅಂತ ಹೇಳಿ ನಾನು ವಾಪಸ್ ಕಳ್ಸ್ಯಾರ ಅವ್ರು. ಈಗ ನಾ ಫೋನ್ ಹಚ್ಚಿ ಏನಾಯ್ತು, ಬಂದ್ ಹೋದ್ರ ನನ್ನ ಮಗ ಅಲ್ಲಿ ಕಿಸ್ಕೊಂಡು ಕಾಯಕತ್ತಾನ, ನೀವು ಹ್ಞೂ ಅಂತೀರಿ ಹ್ಞೂ ಅಂತೀರಿ ಅಂತ ಕೇಳನ. ನೀನೇ ಅರ್ಧ ಕಲ್ಲು ಹಾಕ್ಬಿಟ್ಟಿ. ಬಾಯಿ ಮುಚ್ಕೊಂಡಿದ್ರು ಚಲೋ. ಈಗ ಮೊದ್ಲ ಆ ಮಧುರಂದು ಕುಬಸ್ ಆಗಕತ್ತತಿ. ಎಷ್ಟು ನನ್ನ ಹೊಟ್ಟ್ಯಾಗ ಸಂಕಟ ಏನ್ ತಾನ. ಊರು ಹಲ್ಕಟ್ ಮಾಡಿ ಆ ಮಧುರನ್ನ ಲವ್ ಮಾಡ್ದಂಗೆ ಮಾಡಿ ಆಕಿನ್ನ ಆ ನಮ್ನಿ ಮಾಡಿ ಕೈ ಬಿಡೋದಕ್ಕಿಂತ ಮುಂಚೆ ಮದುವಿನರ ಆಗಿದ್ರೆ, ಅಯ್ಯೋ ದೇವ್ರೇ, ಎಷ್ಟು ನಮ್ಮ ಮನೆ ಉದ್ಧಾರ ಆಗಿರ್ತಿತ್ತಲ್ಲ. ನಿನಗೆ ಯಾಕಲಾ ಇದು ತಲೆಯಾಗ ಬರಲಿಲ್ಲ ನಿನಗಿದು? ಆಗೋಗಿದ್ದನ್ನ ಎಷ್ಟು ಮಾತಾಡ್ತೀಯವ? ಜೀವನದಾಗ ಮನುಷ್ಯ ಒಂದ್ಸಲ ತಪ್ಪ ಹೆಜ್ಜೆ ಇಟ್ಟ ಅಂದ್ರ ಅದೇ ಆಗದ. 1 ಎಳಿ ತಪ್ಪಿದ್ರೆ 1000 ಎಳಿ ತಪ್ಪದಂತಾರಲ್ಲ, ಅದೇನು ಸುಳ್ಳನ? ನೀನು ಅವತ್ತು ಮದುವೆ ಮಾಡ್ಕೊಳ್ಳೋ ಹೊತ್ನಾಗ ಕಮ್ಮನ್ ಹುಡುಗಿ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಅವಮಾನಕ್ಕಿತ್ತ. ಆ ಬಿಡಾಡಿ ಗಿರ್ಜಿ ಇಡೇ ಊರ್ ಮಂದಿ ಕರೆದು ನಮ್ಮನ್ನೊಂದು ಅಕ್ಷರ ಕರ್ದಿಲ್ಲಕ್ಕಿ. ಅಲ್ಲ, ನಾನೇನು ಹೊಕ್ಕಿದ್ದಿಲ್ ಬಿಡು, ಆದ್ರೂ ಕರಿಬೋದಿತ್ತ. ಈಗ ಹೋಲ್ ಬಿಡವ, ತಗ ಹೋಗೇನ್ ಮಾಡ್ತಿ ಅವ? ಶಿವಲಿಂಗಪ್ಪ ಬಂದೆಯಪ್ಪ, ಚಲೋ ಹತ್ತಿಗೆ ತಗ. ಅಯ್ಯೋ ದೇವ್ರೆ, ನನಗಂತರೂ ಸಾಕಾಗಿ ಹೋಗಿತ್ತಪ್ಪ ಯಪ್ಪ. ಶಿವಲಿಂಗ, ನಿಂಗ ಫೋನ್ ಮಾಡ್ಬೇಕು ಅಂದ ನೋಡು. ಅವಾಗ ಯಾಕ ಆರಾಮ್ ಅನ್ಸವಲ್ದಂತ ದವಾಖಾನಿಗಾರ ಹೋಗಿ ಬರೋಣ. ಗಾಡಿ ತೆಗಿ, ಬಸ್ಸಿಗೆ ಹತ್ತಿ, ಬಸ್ಸಿಗೆ ತ್ರಾಸಕತ್ತಂತ ಕರ್ಕೊಂಡೋಗಿ ಬರೋಣ. ಹೌದನ್ ಬೇ, ಆರಾಮ್ ಅನ್ಸವಲ್ದ? ಯಾಕವ, ಏನಾತ? ದಮ್ಮಪ್ಪ, ಉಬ್ಸ ಅಂದ್ರೆ ಉಬ್ಸ, ಮೈ ಕೈಯೆಲ್ಲ ಹೊಡೆದು ಜಜ್ಜಿದಂಗ ನೋವು. ಯಾಕೋ ಮೈ ತಣ್ಣಗತ್ತಾತಿ. ಏನು ತಂಡಿ ಜ್ವರ್ಗಿರ ಬಂದಾವ, ಏನು ಬೆಚ್ಚಗೆ ಹಚ್ಚೋದಕ್ಕೆ ಒಂಥರ ಕೆಮ್ಮು. ಮಾತಾಡಕತ್ರ ಉಸಿರು ನಿಲ್ವಲ್ತು, ಸುಸ್ತಾದಂಗೆ ಆಗ್ಬಿಟ್ಟತ್ತಪ್ಪ. ಹೌದಾ? ಅಯ್ಯೋ ಅವ, ನಾನು ಗಾಡಿನ ಅಲ್ಲೇ ಬಿಟ್ಟು ಬಂದೆ ಗೌರಿ ಮನೆ ಕಡೆ. ನಾನು ಬಸ್ಸಿಗೆ ಬಂದೆ. ತಡಿವ, ನಾ ಹೋಗಿ ಪಟ್ಟಣಂಗೆ ಬಸ್ಸಿಗೆ ಹೋಗಿ ಗಾಡಿ ತೊಗೊಂಡು ಬಂದ್ಬಿಡ್ತೇನೆ. ಯಾಕಪ್ಪ? ಗೌರಿ ಹೇಳಿದ್ಲನ ಗಾಡಿ ತೊಗೊಂಡು ಹೋಗ್ಬೇಡ್ರಿ, ಎಲ್ಲ ಅದಕ್ಕೆ ಕರಿತಾರ, ಗಾಡಿ ನಿಲ್ಲೇ ಬಿಟ್ಟು ಹೋಗ್ರಿ, ಯಾರು ಕೇಳಿದ್ರು ಅದನ್ನ ಹೇಳ್ರಿ ಅಂತೇಳಿ. ಮೊನ್ನೆ ಒಂದಿಟ್ಟು ಕರೆದ್ರೆ ಬರೋದಲ್ಲ ಅಂದೆ. ನಾವೇನು ಪುಕ್ಷಟಿ ಕರ್ಕೊಂಡು ಹೋಗಿದ್ವೇನ ಶಿವಲಿಂಗ? ಹಾಕ್ಸಿದ್ದಿಲ್ಲ ಡಿಜೆಲ್, ಪೆಟ್ರೋಲ್ ಹಾಕ್ಸಿದ್ವೇ ಇಲ್ಲ?
ಗಾಡಿಗೆ ಹೊಟ್ಟಿ ಊಟಕ್ಕೆ ಹಾಕ್ಲಾರ್ದ ಕರ್ಕೊಂಡು ಹೋಗುದಿಲ್ಲ. ಏನು ಹೇಳಿ ನಿನ್ನ ಹೆಂಡತಿಗೆ ಗೊತ್ತೈತೇ ಇಲ್ಲಂತ? ಏ ಸುಮ್ಮನೆ ಇರ ಸರೋಜಾ. ಹಂಗೇನಿಲ್ಲ ಅತ್ತಿಗೆಮ್ಮ, ಅದು ಗಾಡಿ ಟಯರು ಸ್ವಲ್ಪ ಸೌಕಳಿ ಆಗಿದ್ವು, ಚೇಂಜ್ ಮಾಡಿಸ್ಬೇಕಿತ್ತ, ಹಾಗಾಗಿ ಅಲ್ಲಿಂದ ಹಂಗೆ ಪ್ಯಾಟಿಗೆ ಹೋದ್ರಾತಂತೇಳಿ ಬಿಟ್ಟೆ ಅಷ್ಟೆ. ತರ್ಬೇಕಂದಕ್ಕೆ ನಾ ಅಂದವನ್ನ ನಾನು ಮಾರ್ತು ಬಂದ್ಬಿಟ್ಟೆ ಅಷ್ಟೆ. ಅಂದರೆ ಇಲ್ಲೇ ನಂದು ಅಂಗಡಿಯಿಂದ ಇಲ್ಲಿಗೆ ಬಂದ್ಬಿಟ್ಟೆ ಸೀದಾ. ಓ ಈಗ ಗೊತ್ತಾದ್ ಬಿಡಪ್ಪ, ನೀವು ಪೆಟ್ರೋಲ್ ಹಾಕಿಸ್ಬೋದು, ಗಾಡಿ ಸೌಕಳಿ ಬರ್ತೈತಿ ಅಂತ ಹೇಳಕತ್ತೀಯನ. ಆಗ್ಲಿ ಬಿಡಪ್ಪ, ನಾವು ತೊಗೊಂತೇವಿ. ದೇವ್ರ ಕಣ್ಣ ಬಿಟ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಏನೊಂದು 10-15 ಲಕ್ಷ ರೂಪಾಯಿ ಏನು ದೊಡ್ಡ ಆಗದನ? ತೊಗೊಂತೇನಪ್ಪ, ದೇವ್ರ ಆಶೀರ್ವಾದ ಕೊಟ್ರೆ. ನೋಡೋಣ. ಆಗ್ಲಿ ಅತ್ತಿಗೆಮ್ಮ, ತಗೋರಿ, ಯಾರು ಬೇಡ ಅಂದ್ರೆ ನೀವು ತೊಗೊಂಡ್ರೆ ನನಗೂ ಖುಷಿ ಅಲ್ಲನ. ಈಗ ಅದು ಬಿಡು, ಹೋಗ್ಲಿ ಸರೋಜಾ ಬಿಡು. ಇದು ಅಂದಂಗ ಶಿವಲಿಂಗ, ಈಗ ಏನ್ ಮಾಡೋದು? ಅಣ್ಣ, ನಾನು ಇವತ್ತು ಹೋಗಿ ಸಂಜೆ ಮುಂದೆ ಗಾಡಿ ತೊಗೊಂಡು ನಾಳೆ ಬರ್ತೀನಿ, ನಾಳೆ ಹೋಗಂದ ದವಾಖಾನಿಗೆ. ಏನಂತೀವ? ಇಲ್ಲಾಂದ್ರೆ ತಡಿ. ಅದೇ ಒಂದು ಗಾಡಿ ಈಗ ಬಾಗಲ್ದಾಗ ಅವನ್ನ ಕೇಳ್ತಾನೆ, ತಡಿ ಒಂದಿಟ್ಟು ಕರ್ಕೊಂಬರ್ತಾನ ನಾನು. ತಡಿ ಬಂದೆ. ಅಯ್ಯಪ್ಪ ತಲೆ ನೋಡಿ ಇಷ್ಟು ನಳ್ಳಕತ್ತೀಯವ ನೀನು. ಹೇಳವ ಒಂದಿಟ್ಟು ಮುಖ ಹೋಗು, ಬರ್ತಾನ ಬಂದಿಂದ ಎದ್ದು ಬರುವಂತ ಹೋಗುವ. ಹೂನಪ್ಪ. ಸುನಿಲಾ ಬರಪ್ಪ, ಒಂದಿಟ್ಟು ಹಿಡ್ಕೊ ಬರ್ಲಾ. ನಡ್ದಾಗೇನು ಶಕ್ತಿ ಇಲ್ದಂಗೆ ಆಗೈತೆ, ಬರಪ್ಪ. ಏಮ್ಮ ಸೌಕಾಶ? ಸರೋಜಾ, ಮೊನ್ನೆ ನಾನು ನಿನ್ನ ಕೈಯಾಗ ಕೊಟ್ಟಿದ್ನಲ್ಲ ಒಂದು 1,000 ರೂಪಾಯಿ, ಅದು ತುಂಬ ಇಲ್ಲ. ಅದು ದವಾಖಾನೆಗೆ ಎಷ್ಟು ಹೋಗತ್ತೆ ಏನೋ ಗೊತ್ತಿಲ್ಲ, ಬೇಕು ತುಂಬ ಇಲ್ಲ. ಯಾಕ್ರಿ? ಅಯ್ಯೋ, ನೀವು ಮಾತಾಡೋದು ನಿಮಗೆ ಚಂದ ಅನಿಸ್ತತನ? ಅಲ್ರಿ, ನಾವು ಯಾಕ್ರಿ 1,000 ರೂಪಾಯಿ ಕೊಡ್ಬೇಕು? 500 ರೂಪಾಯಿ ತಗೋರಿ. ಏನ ಅಲ್ಲ, ಇನ್ನೊಬ್ಬ ಮಗ ಅದಾನ, ಇಲ್ಲ ಅವ ಸೊಸಿ ಅದಾಳಿಲ್ಲ, ಇಲ್ಲೇ ಮದುವೆ ಆದಾಗಿಂದ ನಾನು ನೋಡ್ಕೊತಾ ಇರೋದು ಅತ್ತಿಯರ್ನ. ಆತು, ಅದಕ್ಕೆ ನಂಗೇನು ಬೇಜಾರಿಲ್ಲ, ಇಲ್ಲೇ ಇರ್ಕೊಲಿ. ಆದ್ರೆ ಇನ್ನೊಬ್ಬ ಸೊಸಿ ಅದಾಳಿಲ್ಲ, ದವಾಖಾನಿದು ಏನೋ ಖರ್ಚು ಬರಲಿ, ಆ ಮಗ ಒಂದಿಟ್ಟು ನೀವು ಒಂದಿಟ್ಟು ಹಾಕಿ ಮಾಡಿಸ್ರಿ, ತೋರಿಸ್ರಿ ದವಾಖಾನಿಗೆ. ಎಲ್ಲ ನೀವೇ ಹಾಕ್ಬೇಕಂತ ಏನೈತಿ? ನಮ್ದ ಬಾಳೆ ವಜ್ಜೆಗೈತಿ. 10-12 ಲಕ್ಷ ರೂಪಾಯಿ ತಲೆ ಮ್ಯಾಗ ಸಾಲ ಕುಂತತಿ. ಅಯ್ಯೋ ನಮ್ಮ ಪರಿಸ್ಥಿತಿನ ವಜ್ಜೆಗೈತಿ. ನೀವು ಒಬ್ರ ತಗ ಅವಂಗ ಶಿವಲಿಂಗಗೆ ಹೇಳ್ರಿ, ನಂದು ವಜ್ಜೆಗೈತಪ್ಪ ಬಾಳೆ, ರೊಕ್ಕಿಲ್ಲ ನನ್ನ ಕಡೆ, ನೀನು ಅರ್ಧ ರೊಕ್ಕ ಹಾಕು, ಅರ್ಧ ರೊಕ್ಕ ನಾನು ಕೊಡ್ತೀನಿ, ಹೋಗಿ ತೋರಿಸ್ಕೊಂಬರೋಣ ಅಂತ ಬಾಯ್ಬಿಟ್ಟು ಹೇಳ್ರಿ. ಗಾಡಿ ಬಾಡಿಗೆನೂ ಅಷ್ಟೇ, ಇವಂದಾಗಿದ್ರೆ ಈಗ ಚಿಂತಿದ್ದಿಲ್ಲ. ಆದ್ರೆ ಈಗ ಬೇರೆ ಗಾಡಿ ಮಾಡಕೊಂಟಾನ, ಆ ಗಾಡಿಗೆ ಬಾಡಿಗೆ ಯಾರು ಕೊಡ್ಬೇಕು? ಅದನ್ನ ನಾ ಹೇಳತ್ತೇನೆ ನೋಡ್ರಿ. ಏನಿದ್ದು ಅವರು ನೀವು ಸರಿಸಮ ಹಾಕ್ಬೇಕಷ್ಟೇ. ಮುಂದರ್ತ ಏನಾರ ಹಿರೇತನ ಮಾಡಿ ಕೊಡಕ್ಕೆ ಹೋದ್ರಿ ಮತ್ತೆ ಸರಿ ಇರಂಗಿಲ್ಲ. ಮಗ ಹೌದಲ್ಲ, ತಾಯಿದು ಏನಾದರೂ ಖರ್ಚು ಅವನು ನೋಡ್ಕೋಬೇಕು. ಯಾರನ್ನಾರ ಕೇಳ್ರಿ, ನಾ ಹೇಳೋದೇನು ಸುಳ್ಳು ಅಂತಾರನ ತಪ್ಪಂತಾರನ ಗೊತ್ತಾಕತಿ. ಯಾಕ ನಾನು ಬಿಸಿ ರೊಟ್ಟಿ ಮಾಡ್ಯಾಕೆಲ್ಲ ನೋಡ್ಕೊಳಕತ್ತೇನೆ. ಈಕಿ ನೋಡ್ಕೊಳ್ಳೋದಂತ್ರ ಬಿಡು, ಮದುವೆ ಆಗಿ ಬಂದಾಗಿಂದಾನು ಈಕಿ ಯಾವಾಗಿದ್ರು ಆರಾಮಾಗಿ ಒಬ್ಬೇಕೆ ರಾಣಿ ಹಂಗೆ ಉಳಿದ್ಬಿಟ್ಟಾಳ. ಈಗಂತೂ ಮನೆ ಕಟ್ಕೊಂಡಿಂದ ಇನ್ನೂ ಬೇರೆ ಆತು ಬಿಡು. ಸತ್ತಾರಂತೂ ಇಲ್ಲ, ಅದಾರಂತೂ ಇಲ್ಲ. ಈಗ ಎಲ್ಲದನ್ನು ನನ್ನ ತಲೆ ಮೇಲೆ ಹಾಕ್ಬೇಕಂತ ಮಾಡಿರೇನ? ನಾ ಹೇಳ್ತೀನಿ ಕೇಳ್ರಿ. ಮತ್ತೆ ನೀವೇನಾರ ರೊಕ್ಕ ಕೊಟ್ಟಿದ್ದ ವಿಚಾರ ಗೊತ್ತಾತು, ನಾವು ಒಂದ್ಸಲ ಹುಯ್ಯನ್ ಜಗಳನ ಮಾಡ್ಬಿಡಕ್ಕೆ. ಮತ್ತೆ ಅರ್ಧ ರೊಕ್ಕ ಅರ್ಧ ರೊಕ್ಕ ನೀವು. ಆಯ್ತು ಹೇಳ್ತಂತು. ನನ್ನ ಕಡೆನೂ ಭಾಳ ರೊಕ್ಕ ಇಲ್ಲಪ್ಪ, ನೀವು ಕೊಡಂತ ನಾ ಹೇಳ್ತಂತು. ಹೇಳ್ಬೇಕು ಅಷ್ಟೇ. ಲೆಕ್ಕದಂತ ನೋಡಿದ್ರೆ ಮತ್ತೆ ಹೆಣ್ಮಗಳು ಅದಾಳ, ಇರ್ಲಿ ಹಾಳಾಗೋಲತ್ತಾಗ ಹಾಕಿನ ಲೆಕ್ಕ ಬಿಡ್ರಿ. ನೀವು ಗಂಡು ಮಕ್ಳದಿರ ಇಲ್ಲ, ತೋರಿಸ್ಕೊರಿ. ಆಯ್ತು ಅದಕ್ಕೆ ಒದರಾಡ್ಬೇಡಿ. ಈಗ ಅವು ಕೇಳಿಸಿದ್ರೆ ಬೇಜಾರು ಮಾಡ್ಕೊಂತಾಳ. ಬೇಜಾರು ಮಾಡ್ಕೊಳ್ಳೋದು ಆಮ್ಯಾಗ. ಅವ ಫೋನ್ ನಂಬರ್ ನನ್ನ ಕಡೆ ಐತಿ, ಹಚ್ಕೊಡ್ಲಾ? ನಾನು ಹಚ್ಚೋದಿಲ್ಲ ಅಂತ ಹೇಳೇನೇ ಇಲ್ಲ ನಿಂಗೆ. ಬೇಕಾದ್ರೆ ನೀನು ಹಚ್ಕೊ, ನಿನ್ನ ಕಡೆನೇ ಐತಲ್ಲ ಫೋನ್ ನಂಬರ್. ಮತ್ತೆ ನನಗೆ ಫೋನ್ ಹಚ್ಚಂತ ನಾ ಆಗೋದಿಲ್ಲಪ್ಪ ಹಚ್ಚಕ್ಕ. ನನಗೆ ಬಂದಾರ ನಾವು ಅವಮಾನ ಮಾಡಿ ಕಳಿಸ್ತೇಕ್ ಈಗ ನನಗೆ ಹೇಳ್ತಾಳ. ಹೋಗ್ಲಿ ಬಿಡ್ಲ, ಬೇರೆ ನೋಡಕ್ ಬರ್ತದಾಗ. ಇಲ್ಲಪ್ಪ, ಹೆಣ್ಮಕ್ಳದ್ ಭಾರಿ ಕಷ್ಟ ಐತಿ ಗೊತ್ತನು.